ಯಾಕೆ ಈ ಸ್ಥಿತಿ ಆಯಿತು? ಡಾಕ್ಟರ್ ಮಗ ಡಾಕ್ಟರ್ ಆದ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ, IAS ಮಗ IAS ಆದ, IPS ಮಗ IPS ಆದ. ನಿಮ್ಮ ಚರಂಡಿ ತೊಳೆಯೋರ ಮಕ್ಕಳಿಗೆ ಏನುಂಟು? ನಾವು ಅವ್ರಿಗೆ ಮನವರಿಕೆ ಮಾಡ್ಬೋದಾಗಿತ್ತು. ಅಲ್ಲಿ ನಾವು ಕೊನೆಯ ಹಂತದಲ್ಲಿ ತಂದದ್ರಿಂದಾಗಿ ನಾವು ವಿಫಲರಾದೆವು. ನಮ್ಮ ದುರಾದೃಷ್ಟಕ್ಕೆ 40% ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿದರು. CM ಅಂತೇಳಿ ಆರೋಪ ಮಾಡಿದರು. ಕೇವಲ BJPಗೋಸ್ಕರ, ರಾಷ್ಟ್ರಕ್ಕೋಸ್ಕರ, ಮೋದಿಗೋಸ್ಕರ ಓಟ್ ಹಾಕುವಂಥ ಒಂದು ವರ್ಗ ಸೃಷ್ಟಿಯಾಗಿತ್ತು. ಅವ್ರಿಗೇನು, ಅವ್ರು ಯಾವ ಪ್ರಚಾರಕ್ಕೂ ಬರೋರಲ್ಲ. ಅವ್ರ ಹತ್ರ ಮನೆ ಉಂಟು, ಬದುಕುಂಟು, ಸರ್ಕಾರಿ ಕೆಲಸ ಉಂಟು, ಅಥವಾ ಯಾವುದೋ ಉದ್ಯೋಗ ಉಂಟು, ಏನೂ ತೊಂದರೆ ಇಲ್ಲ, ಅವ್ರಿಗೇನು ಬೇಡ ಸರ್ಕಾರದಿಂದ. ಇವರಿಗೆ ಬದಲಾವಣೆ ತರ್ತಾರೆ ಅಂತ, ಬದಲಾವಣೆ ತರದೇ ಮನೆ ಹಾಳಾಗಲಿ. BJP ಬಗ್ಗೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಹಾಕುವಂಥ ಜನ ಒಟ್ಟಿಗೆ ಎಲ್ಲೋ ಒಂದು ಮನಸ್ಸಿಗೆ ನೋವಾಗಿ ಅವ್ರು ಓಟ್ ಹಾಕಿಲ್ವೋ ಏನೋ ಅಂತ ನನಗೆ ಈಗ ಅನಿಸ್ತಾ ಇದೆ. ಸರ್, ಪಕ್ಷವನ್ನು ತುಂಬ ಸಮರ್ಥನೆ ಮಾಡ್ಕೊಳ್ತೀರಿ ಪ್ರತಿ ವಿಚಾರದಲ್ಲೂ ಕೂಡ. ಯಾವತ್ತಾದರೂ ಪಕ್ಷಕ್ಕೆ ಏನಾದರೂ ಅಗತ್ಯತೆ ಬಿದ್ದಾಗ ಎದ್ದು ನಿಂತು ಮಾತಾಡ್ತೀರಿ. ಯಾಕೆ ಈ ಸ್ಥಿತಿ ಆಯಿತು? 66-65 ಕ್ಷೇತ್ರಗಳನ್ನು ಗೆಲ್ಲುವಂಥ ಸ್ಥಿತಿಗೆ ಯಾಕೆ ಬಂದುಬಿಡ್ತು ಅಂತ? ಇಲ್ಲ, ನಾವು ನಿರೀಕ್ಷೆ ಮಾಡಿರಲಿಲ್ಲ. ಈ ರಾಜಕಾರಣದಲ್ಲಿ ಇನ್ನೂ ಕೂಡ ಅದ್ಭುತ ಏನಂದರೆ, ಯಾರೂ ಊಹೆ ಮಾಡದಿರುವಂಥ ಫಲಿತಾಂಶ ಬಂದುಬಿಡುತ್ತೆ. ಹೌದು, ನಿಶ್ಚಯವಾಗಿ ನನಗನ್ಸಿತ್ತು 100ರ ಮೇಲೆ ನಾವು 120, 140 ಅಂತ ಹೇಳಿದೆ, ನಾವು 130 ಅಂತ ಹೇಳಿದ್ದೆ. ಅದು ರಾಜಕಾರಣದ ಒಂದು ಭಾಷೆ, ಒಂದು ಭಾಗ. ಅದು ನನ್ನ ಮನಸ್ಸೊಳಗೆ 120 ನಾವು ಬಂದೇ ಬರುತ್ತೆ ಅಂತ ಅನಿಸಿತ್ತು ನನಗೆ, ಅಲ್ಲಿ ವಾತಾವರಣಗಳನ್ನೆಲ್ಲ ನೋಡಿ. ಕಡೆಗೆ ನಾವು ಮಾಡಿರುವಂಥ ಕೆಲವು ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ವಿಫಲರಾದೀವಿ ಅಂತ ನನಗೆ ಈಗ ಅನ್ಸುತ್ತೆ. ಹೌದು, ನಾವು ಒಳ ಮೀಸಲಾತಿ ಅಂತ ತಗೊಂಡು ಬಂದೆವು. ವಿಧಾನಸೌಧದಲ್ಲಿ ಡಾಕ್ಟರ್ ಮಗ ಡಾಕ್ಟರ್ ಆದ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ, IAS ಮಗ IAS ಆದ, IPS ಮಗ IPS ಆದ. ನಿಮ್ಮ ಚರಂಡಿ ತೊಳೆಯೋರ ಮಕ್ಕಳಿಗೆ ಏನುಂಟು? ಚರಂಡಿನೇ ತೊಳಿತಾಯಿದ್ರು. ನಾನು ಹೇಳಿದ್ನಲ್ಲ, ಭಿಕ್ಷೆ ಬೇಡೋರ ಮಕ್ಕಳು ಭಿಕ್ಷೆ ಬಿಡ್ತಾಯಿದ್ರು, ಅಲೆಮಾರಿ ಮಕ್ಕಳು ಅಲೆಮಾರಿಗಳೇ ಆಗ್ತಾಯಿದ್ರು. ಮ್ಯಾನ್ವಲ್ ಸ್ಕ್ಯಾವಿಂಗ್ ಮಾಡೋರ ಮಕ್ಕಳು ಉಸಿರು ಕಟ್ಟಿ ಸಾಯ್ತಾಯಿದ್ರು ಚರಂಡಿಗಿಳಿದು. ಮಕ್ಕಳು 20 ವರ್ಷ 40 ವರ್ಷದವರು. ಕರೆಕ್ಟ್. ಅದಕ್ಕೋಸ್ಕರ ಸಮಾನ ಜನಸಂಖ್ಯೆ ಆಧಾರದ ಮೇಲೆ ಸದಾಶಿವ ಆಯೋಗದ ವರದಿ ಅನ್ವಯ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತಂದೆವು. ಆ ಒಳ ಮೀಸಲಾತಿಯನ್ನು ಜಾರಿಗೆ ತಂದಾಗ ಇಂತಿಷ್ಟು ಜನ ಇಂತಿಷ್ಟಲ್ಲಿದ್ದಾರೆ ಅಂತೇಳಿ ಆಯೋಗದ ಅನುಗುಣವಾಗಿ ನಾವು ಮಾಡಿದೆವು. ಆದರೆ ನಾವು ಅದನ್ನು ಮನವರಿಕೆ ಮಾಡಲಿಕ್ಕೆ ಫಲಾದೆವು. ಸಮಾಜದಲ್ಲಿ ಕೆಲವು ವರ್ಗದವರು ಅದನ್ನು ವಿರೋಧ ಮಾಡಿದರು. ಆದರೆ ನಾವು ಅವ್ರಿಗೆ ಮನವರಿಕೆ ಮಾಡ್ಬೋದಾಗಿತ್ತು. ಅಲ್ಲಿ ನಾವು ಕೊನೆಯ ಹಂತದಲ್ಲಿ ತಂದದ್ರಿಂದಾಗಿ ನಾವು ವಿಫಲರಾದೆವು ಅಂತ ನನಗನ್ಸುತ್ತೆ. ತುಂಬ ನಾವು ಬದಲಾವಣೆಗಳನ್ನು ಮಾಡಿದೆವು. ಆಡಳಿತಾತ್ಮಕ ಅನೇಕ ಬದಲಾವಣೆಗಳನ್ನು ನಾವು ಮಾಡಿದೆವು. ಹಿಂದುಳಿದವರಿಗೂ ಮಾಡಿದೆವು, ದಲಿತರಿಗೂ ಮಾಡಿದೆವು. ಈಗ ಕಿಸಾನ್ ಸಮ್ಮಾನ್ ಯೋಜನೆ ಈ ಸರ್ಕಾರ ಇವತ್ತು ನಿಂತುಬಿಟ್ಟಿದೆ. ರಾಜ್ಯದಿಂದ 4,000 ರೂಪಾಯಿ ಆಗ್ತಾಯಿದ್ದು 54 ಲಕ್ಷ ಕುಟುಂಬಗಳಿಗೆ. ಅದೇನು ಸಣ್ಣ ಮೊತ್ತ ಏನಾಗಿರಲಿಲ್ಲ. ನಾವು ತಂದಿರುವಂಥ ಕೇಂದ್ರ ಸರ್ಕಾರ ತಂದಿರುವಂಥ ಆರೋಗ್ಯ ಕಾರ್ಡ್ಗಳು, ಆಯುಷ್ಮಾನ್ ಭಾರತ್, ಇವೆಲ್ಲ ಸಣ್ಣದಲ್ಲ. ಆದರೆ ಜನರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ವಿಫಲರಾದೆವು. ನಮ್ಮ ದುರಾದೃಷ್ಟಕ್ಕೆ 40% ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿದರು. CM ಅಂತೇಳಿ ಆರೋಪ ಮಾಡಿದರು. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಪರಿಣಾಮಕಾರಿ ಆಗಿರಲಿಲ್ಲ. ನಾವೇನು ತಿಳ್ಕೊಂಡೀವಿ ಅಂತ ಹೇಳಿದ್ರೆ 40% ಅಂತ ಇವ್ರು ಹೇಳಿದ ಕೂಡ ಜನ ನಂಬ್ತಾರ ಅಂತ ನಮಗನ್ಸಿತ್ತು. ಜನ ನಂಬಿದ್ದಾರಾ ಇಲ್ವೋ? ನಾವು ಉತ್ತರ ಕೊಡದೇ ಇರೋದ್ರಿಂದಾಗಿ ಪರಿಣಾಮ ಏನಾಯ್ತು ಅಂದರೆ, ಕೇವಲ BJPಗೋಸ್ಕರ, ರಾಷ್ಟ್ರಕ್ಕೋಸ್ಕರ, ಮೋದಿಗೋಸ್ಕರ ಓಟ್ ಹಾಕುವಂಥ ಒಂದು ವರ್ಗ ಸೃಷ್ಟಿಯಾಗಿತ್ತು. ಅವ್ರಿಗೇನು ಬೇಡ, ಅವ್ರು ಯಾವ ಪ್ರಚಾರಕ್ಕೂ ಬರೋರಲ್ಲ. ಅವ್ರ ಹತ್ರ ಮನೆ ಉಂಟು, ಬದುಕುಂಟು, ಸರ್ಕಾರಿ ಕೆಲಸ ಉಂಟು, ಅಥವಾ ಯಾವುದೋ ಉದ್ಯೋಗ ಉಂಟು, ಏನೂ ತೊಂದರೆ ಇಲ್ಲ, ಅವ್ರಿಗೇನು ಬೇಡ ಸರ್ಕಾರದಿಂದ. ರಾಷ್ಟ್ರಕ್ಕೋಸ್ಕರ ಓಟ್ ಹಾಕುವಂಥ ಒಂದು ವರ್ಗ ಇತ್ತು. ಆ ವರ್ಗ BJPಗೆ ಹಾಕ್ತಾ ಇತ್ತು. ಅವ್ರ ಮನಸ್ಸಿಗೆ ನೋವಾಯಿತು. ಏನದು, ಯಾಕೆ ಇವ್ರಿಗೆ ಓಟ್ ಹಾಕ್ಬೇಕು ನಾವು? ಕರೆಕ್ಟ್. ಇವರಿಗೆ ಬದಲಾವಣೆ ತರ್ತಾರೆ ಅಂತ, ಬದಲಾವಣೆ ತರದೇ ಮನೆ ಹಾಳಾಗಲಿ. ಇವ್ರು ಹಣೆ ಪಟ್ಟಿ 40% ಅಂತೇಳಿ ಅವ್ರು ಹೇಳುವಾಗಲೂ ಇವ್ರು ಸುಮ್ಮನೆ ಇದ್ದಾರಲ್ಲ ಅಂತ ಅನಿಸುತ್ತೋ ಏನೋ. ನನಗೆ ಜನ ಮನೆ ತಿರುಗಿದಾಗ ನನಗೆ ಅರ್ಥ ಆದದ್ದು, ಆ ಸಾಂಪ್ರದಾಯಿಕವಾಗಿ ಹಾಕುವಂಥ BJP ಬಗ್ಗೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಹಾಕುವಂಥ ಜನ ಒಟ್ಟಿಗೆ ಎಲ್ಲೋ ಒಂದು ಮನಸ್ಸಿಗೆ ನೋವಾಗಿ ಅವ್ರು ಓಟ್ ಹಾಕಿಲ್ವೋ ಏನೋ ಅಂತ ನನಗೆ ಈಗ ಅನಿಸ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿರುವ ಸಾಧನೆಯನ್ನು ಜನರಿಗೆ ತಲುಪಿಸ್ಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಚುನಾವಣೆ ಸೋತಾಗ ಒಂದು ಮಾತು ಹೇಳಿದರು, ನಾನು ದುಡ್ದೆ 16 ಪಕ್ಷಗಳನ್ನು ಕಟ್ಟಿಕೊಂಡು ನಾನು ಪ್ರಧಾನಮಂತ್ರಿಯಾಗಿ 5 ವರ್ಷಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ವಿಸ್ತರಣೆ ಮಾಡಿದೆ, ಸರ್ವ ಶಿಕ್ಷಣ ಅಭಿಯಾನವನ್ನು ತಂದೆ. ಆದರೆ ನಾನು ಮಾಡಿದ ಸಾಧನೆಯನ್ನು ನನ್ನ ಕಾರ್ಯಕರ್ತ ಕಟ್ಟಕಡೆ ಮತದಾರನಿಗೆ ತಲುಪಿಸಲಿಕ್ಕೆ ವಿಫಲರಾದದ್ದು ನನ್ನ ಸೋಲಿಗೆ ಕಾರಣ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಉದ್ಘರಿಸಿದರು. ನಾನು ಅದನ್ನೇ ಮರುವರ್ತನೆ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರದಲ್ಲೂ ಕೂಡ ನಮ್ಮ ಸಾಧನೆಯನ್ನು ತಿಳಿಸಲಿಕ್ಕೆ ನಾವು ವಿಫಲರಾದೆವು. ಮತ್ತು ತಂದಿರುವಂಥ ಕೆಲವು ಯೋಜನೆಗಳು ಕೊನೆಯ ಹಂತದಲ್ಲಿ ತಂದಿದ್ದರಿಂದಾಗಿ ಅದನ್ನು ಮನವರಿಕೆ ಮಾಡಲಿಕ್ಕೆ ನಮಗೆ ಶಕ್ತಿ ಸಾಕಾಗಿರಲಿಲ್ಲ. ಮತ್ತು ಆರೋಪಗಳಿಗೆ ಪ್ರತಿಕ್ರಿಯೆ ಮಾಡಿದಂಥ ವ್ಯವಸ್ಥೆಗಳು ಸರಿಯಾಗಿರಲಿಲ್ಲವೇನೋ ಅನ್ನುವಂಥ ಆತಂಕ ಸೋಲಿನ ಮಧ್ಯೆ ನನ್ನನ್ನು ಕಾಡುತ್ತೆ.